ಬೇಕೇ ಬೇಕು. ಸಂತ್ರಸ್ತರಿಗೆ ಶಾಶ್ವತ ಪರಿಹಾರ ಕೊಡಲೇಬೇಕು. ಪರಿಹಾರ ಕೊಡಲೇಬೇಕು. ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದಲ್ಲಿ ಕಳೆದ 6 ದಿನಗಳಿಂದ ಮುಳುಗಡೆ ಸಂತ್ರಸ್ತರ ಹೋರಾಟ ತೀವ್ರಗೊಂಡಿದೆ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಧರಣಿ ನಡೆಸುತ್ತಿರುವ ಸಂತ್ರಸ್ತರನ್ನು ಅಧಿಕಾರಿಗಳು ಭೇಟಿ ಮಾಡಿ ಭರವಸೆ ನೀಡಿ ತೆರಳಿದರೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಮಾತ್ರ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ. 18 ವರ್ಷಗಳಿಂದ ಸಂಕಷ್ಟದ ಬದುಕು ನಡೆಸುತ್ತಿರುವ ಸಂತ್ರಸ್ತರ ನೋವು ಇದೀಗ ಮತ್ತೆ ಬೀದಿಗಿಳಿದಿದೆ. ಹೌದು, 2007ರಲ್ಲಿ ನಾರಾಯಣಪುರ ಹಿನ್ನೀರು ಹಾಗೂ ಮಲಪ್ರಭೆ ನದಿಯ ಪ್ರವಾಹದಿಂದ ಮನೆ, ಜಮೀನು ಕಳೆದುಕೊಂಡಿದ್ದ ಹುನಗುಂದ ತಾಲೂಕಿನ ಇದ್ದಲಗಿ ಗ್ರಾಮದ 100 ಕುಟುಂಬಗಳು ಕಳೆದ 18 ವರ್ಷಗಳಿಂದ ತಾತ್ಕಾಲಿಕ ಶೆಡ್ಡುಗಳಲ್ಲಿ ಬದುಕು ಸಾಗಿಸುತ್ತಿವೆ. ರಣಭಯಂಕರ ಬಿಸಿಲು, ಭಾರೀ ಗಾಳಿ, ಮಳೆ ಮತ್ತು ಕಡುಚಳಿಯನ್ನು ಎದುರಿಸುತ್ತಾ ತುಕ್ಕು ಹಿಡಿದ ತಗಡು ಶೆಡ್ಡುಗಳಲ್ಲಿ ದಿನ ಕಳೆಯುತ್ತಿರುವ ಸಂತ್ರಸ್ತರು ಈಗಲೂ ಮೂಲಭೂತ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಆಗ ತಾನೇ ಜನಿಸಿದ ಹಸುಳೆಗಳಿಂದ ಹಿಡಿದು ವಯೋವೃದ್ಧರವರೆಗೆ ಒಂದೇ ಶೆಡ್ಡಿನಲ್ಲಿ ಬದುಕು ನಡೆಸುತ್ತಿರುವ ಕುಟುಂಬಗಳು ಜಾನುವಾರುಗಳ ಜೊತೆ ನರಕಯಾತನೆ ಅನುಭವಿಸುತ್ತಿವೆ ಎಂದು ಅಳಲು ತೋಡಿಕೊಂಡಿವೆ. ಸರ್ಕಾರಗಳು ಬದಲಾದರೂ ಶಾಶ್ವತ ಪರಿಹಾರ ಮಾತ್ರ ಸಿಗದ ಹಿನ್ನೆಲೆಯಲ್ಲಿ ಇದೀಗ ಸಂತ್ರಸ್ತರು ತಮ್ಮ ಹಕ್ಕಿಗಾಗಿ ಬೀದಿಗಿಳಿದು ಧರಣಿ ಹೋರಾಟ ಆರಂಭಿಸಿದ್ದಾರೆ. ಕಳೆದ 6 ದಿನಗಳಿಂದ ನಿರಂತರ ಪ್ರತಿಭಟನೆ ನಡೆಯುತ್ತಿದ್ದರೂ ಸಮಸ್ಯೆಗೆ ಸ್ಪಷ್ಟ ಪರಿಹಾರ ದೊರಕಿಲ್ಲ. ಧರಣಿ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ನೀಡಿ ಭರವಸೆ ನೀಡಿದರೂ ಮತಕ್ಷೇತ್ರವನ್ನು ಪ್ರತಿನಿಧಿಸುವ ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ಮಾತ್ರ ಸಂತ್ರಸ್ತರತ್ತ ತಿರುಗಿ ನೋಡದೇ ಇರುವುದು ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. 18 ವರ್ಷಗಳಿಂದ ನಮ್ಮ ಬದುಕು ಕತ್ತಲೆಯಲ್ಲಿದೆ. ಚುನಾವಣೆ ವೇಳೆ ಮಾತ್ರ ನಮ್ಮನ್ನು ನೆನಪಿಸಿಕೊಳ್ಳುವ ಜನಪ್ರತಿನಿಧಿಗಳು ಈಗ ನಮ್ಮ ನೋವಿಗೆ ಸ್ಪಂದಿಸುತ್ತಿಲ್ಲ ಎಂದು ಸಂತ್ರಸ್ತರು ಕಿಡಿಕಾರಿದ್ದಾರೆ. ಸಂತ್ರಸ್ತರ ಪ್ರಮುಖ ಬೇಡಿಕೆಗಳಾದ ಶಾಶ್ವತ ಮನೆ ನಿರ್ಮಾಣ, ಸಮರ್ಪಕ ಪರಿಹಾರ, ಜಮೀನು ಹಂಚಿಕೆ ಹಾಗೂ ಮೂಲಭೂತ ಸೌಲಭ್ಯಗಳ ಒದಗಿಕೆಗೆ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದ್ದಾರೆ. 4 ಗುಂಟೆ ಕೊಡ್ಬೇಕಂತೇಳಿ ಬೇಡಿಕೆ ಇಟ್ಟಿವಿ. ಮತ್ತು ಅವಾಗಿನ ಟೈಮ್ ಈಗ 10 ವರ್ಷದ ಹಿಂದೆ ನಮ್ಗೆ ಪರಿಹಾರ ಕೊಟ್ಟಿದ್ದಾರೆ. ಅದು 4ನೇ ಭಾಗ ಕೊಟ್ಟರೆ ಇನ್ನೂ 12ನೇ ಭಾಗ ಕೊಡಬೇಕು. ಅದು ಈಗ 10 ವರ್ಷ ಕಳೆದ ನಂತರ ಈಗ ನಮ್ಗೆ ಆ ರೊಕ್ಕ ದುಡ್ಡು ಉಳಿದಿಲ್ಲ. ಅದರ ಸಂಬಂಧ ಈಗ 2ನೇ ದುಡ್ಡು ಕೊಟ್ರ ಅಂತಂದ್ರೆ ನಾವು ಮನೆ ಕಟ್ಟಿಸ್ಕೊಂತೀವಿ. ಮತ್ತು ಅಲ್ಲಿ ಹೊಸ ಪ್ಲಾಟ್ನಾಗ RC ಸೆಂಟರ್ದಾಗ ಮೂಲ ಸೌಕರ್ಯ ಇಲ್ಲ. ಕರೆಂಟು, ನೀರು ಮತ್ತು ಚರಂಡಿ ವ್ಯವಸ್ಥೆ ಮತ್ತು ಕಂಟಿ ಪೆಂಟು ಬೆಳೆದು ಜಂಗಲ್ ವ್ಯವಸ್ಥೆ ಆದಂಗೆ ಆಗೈತಿ. ಹೀಗಾಗಿ ನಾವು ಕಾಡು ಪ್ರಾಣಿಗೈತೆ ಅಲ್ಲಿ ಹೋಗಿ ಜೀವನ ಮಾಡೋಕೆ ಆಗೋದಿಲ್ಲ. ಅದ್ರ ಸಲುವಾಗಿ ಅದನ್ನೆಲ್ಲ ಕಂಟಿ ಪಂಟಿ ಕಿತ್ತಿಸ್ಕೊಟ್ಟು ಕರೆಂಟು ಮತ್ತು ನೀರಿನ ವ್ಯವಸ್ಥೆ ಆತಂದ್ರೆ ಈಗ ಶಾಶ್ವತ ಪರಿಹಾರ ನಮ್ಗೆ ಅದನ್ನು ಒದಗಿಸ್ಕೊಡ್ಬೇಕಂತೇಳಿ ಕೇಳ್ಕೊಳಕತ್ತೀವಿ ಸರ್ಕಾರಕ್ಕೆ. ನಾವು ಮತ್ತು CMಗೆ ಮತ್ತು DC ಸಾಹೇಬರಿಗೆ ಮತ್ತು ಪುನರ್ವಸತಿ ಪುನರ್ನಿರ್ಮಾಣ ಕೇಂದ್ರಕ್ಕೆ ಕೂಡ ಕೊಟ್ಟರು ಪದೇ ಪದೇ ಹೊಳ್ಳಿ ಅವರು ಅದನ್ನೇ ಹೊಳ್ಳಿ ಕಳ್ಸಾಕತ್ತಾರ. ಅವರಿಂದ ಯಾವುದು ಕೆಲಸ ಕಾರ್ಯಗಳು ಆಗೋದು. ಅದರ ಸಂಬಂಧ ನಾವು ಪದೇ ಪದೇ ಹೇಳೋದು ಆಗಲಿ, ಲೇಖಿ ಮುಖಾಂತರ ಬರೆಯೋದಾಗಲಿ ಕೇಳಿಕೊಂಡ್ರು ಅವರಿಂದ ಏನೂ ಶಾಶ್ವತ ಪರಿಹಾರ ಸಿಗಲಿಲ್ಲ ಮತ್ತು ಉತ್ತರಗಳು ಕೂಡ ನಮ್ಗೆ ದೊರಕಲಿಲ್ಲ. ಅದರ ಸಲುವಾಗಿ ನಾವು ಅನಿರ್ದಿಷ್ಟ ಹೋರಾಟ ಮಾಡುವಂಥ ಪ್ರಸಂಗಗಳು ಬಂದು ಒದಗಿದ್ವು. ಇನ್ನಾದರೂ ಅಧಿಕಾರಿಗಳು ಬಂದು ನಮ್ಗೆ ಮುಂದೆ ಶಾಶ್ವತ ಪರಿಹಾರಕ್ಕೆ ಏನಾರ ಸಾಂತ್ವನ ಹೇಳೋದು ಅಥವಾ ಇದನ್ನು ನಮಗೆ ಏನಾರ ಪರಿಹಾರ ಸಿಗೋವರೆಗೂ ನಾವು ಅನಿರ್ದಿಷ್ಟ ಧರಣಿ ಮಾಡ್ತೀವಿ. ಮತ್ತು ಹಂಗೆ ಮಾನ್ಯ ತಹಶೀಲ್ದಾರ್ ಸಾಹೇಬರು ಬಂದರು, ನಾವು R&R ಅವ್ರಿಗೆ ಹೇಳಿ ಕಳಿಸ್ತೀವಿ ಅಂತ ಹೇಳಿದರು. ಅವರು ಹಂಗೆ ಹೋದರು. ಮತ್ತು ತಾಲೂಕ್ ಪಂಚಾಯತಿ EO ಸಾಹೇಬರು ಬಂದರು, ಅವರು ಭೇಟಿ ಕೊಟ್ಟರು, ಹಂಗೆ ಹೋದರು. ಆದ್ರೆ ಬರೀ ಎಲ್ಲರೂ ಬಂದರು ಹೋದರು, ಆದರೆ ಕೆಲಸ ಆಗೋದಿಲ್ಲ ಸರ. ನಮ್ಗೆ ಎಲ್ಲರಿಗೂ ಈಗ ಶೆಡ್ಡಿನ ವ್ಯವಸ್ಥೆ ಈಗೆಲ್ಲ ಭಾಳ ದುಸ್ಥಿತಿ ಒಳಗೈತಿ. ಗಾಳಿ ಮಳೆ ಚಳಿಗೆ ಜನರು ಒಂದು 200 ಕುಟುಂಬಗಳು ಭಾಳ ನಿರ್ಜೀವನ ಸಾಗಿಸ್ತಾ ಇದ್ದಾರೆ. ಅದಕ್ಕಾಗಿ ಇವೆಲ್ಲ ನಾವು ಬೇಡಿಕೆಗಳನ್ನ ಇಟ್ಕೊಂಡು ಧರಣಿ ಮುಂದುವರ್ಸಕತ್ತೀವಿ ಸರ್. ಅದು ಅಲ್ಲಿವರೆಗೂ ಕೂಡ ನಾವು ಅದು ಈ ಶಾಶ್ವತ ಪರಿಹಾರ ಬೇಡಿಕೆಗಳು ನಮ್ಮ ಈಡೇರುವವರೆಗೂ ಈ ಧರಣಿ ನಿಲ್ಲಿಸೋದಿಲ್ಲ ಸರ್. ನನ್ನ ಹೆಸರು ಭೀಮಪ್ಪ ಬಸಪ್ಪ ಅಡಿಯಾಳ ಸರ್. ನೋಡಿ ಸರ್, ನಾವು ಇದ್ದಲಿ ಗ್ರಾಮದ ಮುಳುಗಡೆ ಸಂತ್ರಸ್ತರಾಗಿದ್ದು 2007ರಲ್ಲಿ ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆಯಾಗಿ
ಸುಮಾರು ಒಂದು 300 ಕುಟುಂಬಗಳು ನಿವಾಸಿತರಾಗಿ ಗಂಜಿ ಕೇಂದ್ರವಾಗಿ ಇಲ್ಲಿ ಒಂದು ತಾತ್ಕಾಲಿಕ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾವೆ. 2007 ನಿರ್ಮಾಣ ಮಾಡಿಕೊಟ್ಟಂಥ ಶೆಡ್ಡನ್ನು ಇಲ್ಲಿವರೆಗೂ ಆ ಶೆಡ್ಡಿನ ದುಸ್ಥಿತಿ ಹೇಗಿದೆ ಅಂತೇಳಿ ಯಾವೊಬ್ಬ ಅಧಿಕಾರಿಯೂ ಸಹ ಬಂದು ನೋಡಿಲ್ಲ. ಈಗಾಗಲೇ ಅವು ಎಲ್ಲ ಶೆಡ್ಗಳ ಬಲಿಸು ಕೊಳತೋಗ್ಯಾವು. ತಗಡುಗಳು ಇವತ್ತು ನಾಳೆ ಗಾಳಿ ಬಿಡ್ತಪ್ಪ ಅಂದ್ರೆ ಹಾಳು ಹೋಗುವಂಥ ಸ್ಥಿತಿ ಒಳಗಿದ್ದಾವೆ. ಇವತ್ತಿನ ಒಂದು ಈ ಬೇಸಿಗೆ ಟೈಮಲ್ಲಿ ಸುಮಾರು 40 ಡಿಗ್ರಿ ಸೆಲ್ಸಿಯಸ್ ಬಿಸಿಲಿನ ತಾಪಮಾನದಲ್ಲೂ ಸಹ ಅದರ ಒಳಗಡೆ ಇದ್ದಂಥ ವೃದ್ಧರು, ಬಾಣಂತಿಯರು, ಮುದುಕರು ಮತ್ತು ಸಂಪೂರ್ಣ ಎಲ್ಲವೂ ಸಹ ಅಕ್ಕಿ ಬೆಂದು ಹಾಗೆ ಬೆಂದು ಹೋಗುವಂಥ ಸ್ಥಿತಿ ಒಳಗೆ ಅವ್ರ ಜೀವನ ಇದೆ. ಹಾಗಾಗಿ ಸಂಬಂಧಪಟ್ಟ ಸರ್ಕಾರದ ಅಧಿಕಾರಿಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೂ ಮತ್ತು ಅಧಿಕಾರಿಗಳಿಗೂ ಈ ಶೆಡ್ಡಿನ ವ್ಯವಸ್ಥೆ ಬಗ್ಗೆ, ಈ ಒಂದು ಶೆಡ್ಡಿನ ಅಸ್ತವ್ಯಸ್ತದ ಬಗ್ಗೆ, ನಮ್ಮ ಜೀವನದ ಬಗ್ಗೆ ಸಾಕಷ್ಟು ಸಾರಿ ಮನವಿ ಜಿಲ್ಲಾಧಿಕಾರಿಗಳಿಗೂ ಮತ್ತು JM ಅವರಿಗೂ ಎಲ್ಲರಿಗೂ ಕೊಟ್ಟು ಸಹ ಯಾರೂ ಇಲ್ಲಿವರೆಗೂ ಸ್ಪಂದಿಸಿಲ್ಲ. ಅದೇ ರೀತಿ ಅವ್ರು ಹೇಳ್ತಾ ಇದ್ದಾವೆ, ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾವೆ, ಆಮೇಲೆ ಅಧಿಕಾರಿಗಳು ಹೇಳ್ತಾ ಇದ್ದಾವೆ ನಿಮಗೆ ಪುನರ್ವಸತಿ ಕೇಂದ್ರ ಮಾಡಿಕೊಟ್ಟಿದ್ದೀವಿ ಅಂತೇಳಿ. 2014ರಲ್ಲಿ ಪುನರ್ವಸತಿ ನಿರ್ಮಾಣ ಮಾಡಿದ್ದಾವೆ. ಅಲ್ಲಿ ಮೂಲ ಸೌಕರ್ಯಗಳ ಕೊರತೆ ಇದೆ. ಯಾವೊಂದು ಮೂಲ ಸೌಕರ್ಯಗಳು ನಮ್ಗೆ ಒದಗಿಸಿಲ್ಲ. ಒಂದು ಬೆಳಕಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನಂತರ ನಮಗೆ ಸ್ಮಶಾನದ ವ್ಯವಸ್ಥೆ ಇಲ್ಲ. ಆಮೇಲೆ ಹಕ್ಕುಪತ್ರಗಳು ಕೆಲವು ಜನರಿಗೆ ಕೊಟ್ಟಿದ್ದಾವೆ, ಇನ್ನೂ ಕೆಲವು ಜನರಿಗೆ ಕೊಟ್ಟಿಲ್ಲ. ಆಮೇಲೆ ನಮಗೆ ಈ ಮುಂಚೆ ಹಿಂದಿನ ಒಂದು ಬೈಲಾದೊಳಗೆ ಪ್ರತಿಯೊಂದು ಕುಟುಂಬಕ್ಕೆ 4 ಗುಂಟೆ ಪ್ಲಾಟ್ಗಳನ್ನು ಕೊಟ್ಟಿದ್ದಾವೆ, ನಿವೇಶನಗಳನ್ನು ಕೊಟ್ಟಿದ್ದಾವೆ. ಈ ಸದ್ಯಕ್ಕಿನ ಪ್ರಸ್ತುತ ಈಗಿನ ಒಂದು ಜನ್ರೇಷನಲ್ಲಿ ಮಾಡರ್ನ್ ವಿಲೇಜ್ ಆಗಿ ಒಂದು ನಿರ್ಮಾಣ ಮಾಡ್ಬೇಕನ್ನೋದು ಒಂದು ಸರ್ಕಾರದ ಕನಸಾಗಿರ್ತೈತಿ. ಅಂಥ ಒಂದು ಸಂದರ್ಭದಲ್ಲಿ ನಮಗೆ 4 ಗುಂಟೆ ಅಲ್ಲಿ ಒಂದು ನಿವೇಶನ ಒಂದು ಕೊಟ್ಟಪ್ಪ ಅಂದ್ರೆ ನಮಗೆ ನಮ್ಮ ರೈತಾಪಿ ಕುಟುಂಬದವಾಗಿರೋದ್ರಿಂದ ನಾವಲ್ಲಿ ನಮ್ಮ ದನ ಕರುಗಳನ್ನು, ಶೌಚಾಲಯಗಳನ್ನು, ಆಮೇಲೆ ನಮ್ಮ ಕೃಷಿ ಸಲಕರಣೆಗಳನ್ನು ಇಟ್ಕೊಳ್ಳೋಕ್ಕಾಗಲಿ ಏನಾದರೂ ಒಂದು ನಮ್ಗೆ ವ್ಯವಸ್ಥೆ ಮಾಡ್ಕೊಳ್ಳೋಕೆ ನಮಗೆ 4 ಗುಂಟೆ ಜಾಗ ಬೇಕೇ ಬೇಕು. 4 ಗುಂಟೆ ಜಾಗದ ಅವಶ್ಯಕತೆ ಇದೆ. ಹಾಗಾಗಿ ಈ ಒಂದು ಪುನರ್ವಸತಿ ಕೇಂದ್ರದಲ್ಲಿ ನಮಗೆ ಪ್ರತಿಯೊಬ್ಬ ಮುಖ್ಯ ಸಂತ್ರಸ್ತರಿಗೆ 4 ಗುಂಟೆ ನಮಗೆ ನಿವೇಶನ ಹಕ್ಕುಪತ್ರ ಕೊಡಬೇಕು. ಈಗ ಕೊಟ್ಟಂಥ 1 ಗುಂಟೆ ನಿವೇಶನವನ್ನು ರದ್ದುಪಡಿಸಿ 4 ಗುಂಟೆ ನಿವೇಶನದ ಒಂದು ಹಕ್ಕುಪತ್ರವನ್ನು ನಾವು ನೀಡಬೇಕಂತೇಳಿ ನಮ್ಮ ಒಂದು ಮುಖ್ಯ ಆಗ್ರಹ ಇದೆ. ಅದರ ಜೊತೆಗೆ ಈಗ ಶೆಡ್ಗಳೆಲ್ಲ ಬಲಿಸುಗಳೆಲ್ಲ ಕೊಳತೋಗ್ಯಾವು. ಈಗ ಒಂದು ಮಳೆಗಾಲ ಆಗೋದ್ರೊಳಗಾಗಿ, ಈ ಜೂನ್ ಮಳೆಗಾಲ ಸ್ಟಾರ್ಟ್ ಆಗೋದ್ರೊಳಗಾಗಿ ತೀವ್ರಗತಿ ಒಳಗೆ ಈ ಶೆಡ್ಡನ್ನು ಆ ಒಂದು ಹಸಿ ಕೇಂದ್ರದಲ್ಲಿ ಸರ್ಕಾರಿ ಜಾಗದಲ್ಲಿ ಅಲ್ಲಿ ನಮಗೆ ಒಂದು ಹೊಸ ಶೆಡ್ಡನ್ನು ನಿರ್ಮಾಣ ಮಾಡಿ ನಾವು ಮನೆ ಕಟ್ಟುಕೊಳ್ಳುವವರೆಗೆ ಆದ್ರೂ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ಈ ಸರ್ಕಾರಕ್ಕೆ ಈ ಮುಖಾಂತರ ನಾವು ಮನವಿ ಮಾಡ್ಕೊತಾ ಇದ್ದೀವಿ. ನಮ್ಮ ಹೆಸರು ಶರಣಪ್ಪ ಮುಳ್ಳೂರು ಅಂತೇಳಿ.